ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಹೊಸ ಸೀರೀಸ್ ಅಂದರೆ ಕ್ವಶನ್ ಪೇಪರ್ ಅನಾಲಿಸಿಸ್ ಸೀರೀಸ್ನ ಶುರು ಮಾಡ್ತಾ ಇದ್ದೀವಿ. ಇದು ಒಂದು ಹೊಸ ಥರ ಪ್ರಯತ್ನ. ಅಂದರೆ ಸುಮಾರು ಓಲ್ಡ್ ಕ್ವಶನ್ ಪೇಪರ್ಸು ಅದೇನಿದೆ ಆನ್ಸರ್ ಕೀ ಅಂಡ್ ಕ್ವಶನ್ ಆ್ಯಂಡ್ ಆನ್ಸರ್ನ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಇದರಿಂದ ಏನಾಗುತ್ತೆ, ನೀವು ಟ್ರಾವೆಲ್ ಟೈಮಲ್ಲಿ ಸುಮ್ಮನೆ ಇಯರ್ಫೋನ್ ಹಾಕ್ಕೊಂಡು ಆರಾಮಾಗಿ ಕೇಳ್ಕೊಂಡು ಹೋಗೋದ್ರಿಂದ ಒಂದು ರೀಕಾಲ್ ಆಗುತ್ತೆ. ಅದು ಒಂದು ಹೊಸ ಪ್ರಯತ್ನ. ದಯವಿಟ್ಟು ಇದನ್ನ ನೋಡಿ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊಂತ, ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ದಿನೇ ದಿನೇ ನಿಮ್ಮ PCPSI, FD, SDA, KS ವರ್ಗೂ ಎಲ್ಲ ಓಲ್ಡ್ ಕ್ವಶನ್ ಪೇಪರ್ಸ್ ಏನಿದೆ ಅಥವಾ ಮಾಡೆಲ್ ಕ್ವಶನ್ ಪೇಪರ್ಸ್ ಏನಿದೆ ಅದ್ರದ್ದು ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನಿಮಗೆ ಕೀ ಆನ್ಸರ್ಸ್ನ ಯೂಟ್ಯೂಬಲ್ಲಿ ರೆಕಾರ್ಡ್ ಮಾಡಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೇವೆ. ನೋಡಿ, ಮೊದಲಿಗೆ ಈಗ ನೀವು ನೋಡ್ತಾ ಇರೋ ಕ್ವಶನ್ ಪೇಪರ್ ಬಂದು ಹೈದರಾಬಾದ್ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್. ಇದು 2019 ನಡೆದಿರುವಂಥದ್ದು. ಸುಮಾರು 100 ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆ. ಇದು ಮೈನ್ ಎಕ್ಸಾಮ್ ಪೇಪರು. ನೋಡಿ, ಮೊದಲಿಗೆ ನೋಡೋಣ ಕನ್ನಡ ವರ್ಷನ್ದು. ಮೊದಲ ಕ್ವಶನ್, ಕ್ಷಯರೋಗಕ್ಕೆ ಕಾರಣ ಅಂದರೆ ಕ್ಷಯರೋಗಕ್ಕೆ ಏನು ಕಾರಣ ಅನ್ನೋದು. ಬ್ಯಾಕ್ಟೀರಿಯಾ, ವೈರಸ್, ಶಿಲೀಂಧ್ರ ಇವುಗಳಲ್ಲಿ ಯಾವುದೂ ಅಲ್ಲ. ಉತ್ತರ ಬಂದ್ಬಿಟ್ಟು ಬ್ಯಾಕ್ಟೀರಿಯಾ. ಎರಡನೇ ಕ್ವಶನ್, ಆಹಾರ ಪದಾರ್ಥಗಳಲ್ಲಿ ಸೂಕ್ಷ್ಮ ಜೀವಿಗಳನ್ನು ಉತ್ಪಾದಿಸುವ ರೋಗವನ್ನು ಶಾಖದಿಂದ ಕೊಲ್ಲುವ ಪ್ರಕ್ರಿಯೆಯು. ಅಂದರೆ ಆಹಾರ ಪದಾರ್ಥಗಳ ಸೂಕ್ಷ್ಮ ಜೀವಿಗಳು ಒಂದು ಏನು ರೋಗ ಉತ್ಪಾದನೆ ಮಾಡುತ್ತಲ್ಲ ಅದನ್ನ ಯಾವ ರೀತಿ ಅದನ್ನ ಕೊಲ್ಬೋದು ಅನ್ನೋದು ಒಂದು ಕ್ವಶನ್ ಆಗಿರುತ್ತೆ. ಅದರದ್ದು ಆಪ್ಷನ್ ಬಂದು ಅಮೋನಿಫಿಕೇಶನ್, ವಲ್ಗನೈಜೇಷನ್, ನೈಟ್ರೀಕರಣ, ಪಾಶ್ಚರೀಕರಣ. ನೆಕ್ಸ್ಟ್ ಮೂರನೇ ಕ್ವಶನ್ ಬಂದು ಆನ್ಸರ್ ಇದಕ್ಕೆ ಪಾಶ್ಚರೀಕರಣ. ಮೂರನೇ ಕ್ವಶನ್, ವಿಶ್ವದ ಯಾವ ದೇಶದಲ್ಲಿ ಗರಿಷ್ಠ ಸಂಖ್ಯೆಯ ರೋಬೋಟ್ಗಳು ಕಾರ್ಯನಿರ್ವಹಿಸುತ್ತವೆ. ದಕ್ಷಿಣ ಕೊರಿಯಾ, ಉತ್ತರ ಕೊರಿಯಾ, USA, ಜಪಾನ್. ನಮಗೆಲ್ಲ ಗೊತ್ತಿರೋಂಗೆ ಜಪಾನಲ್ಲಿ ಸುಮಾರು ವರ್ಷಕ್ಕೆ ಅತಿ ಹೆಚ್ಚು ಪೇಟೆಂಟ್ ರಿಜಿಸ್ಟರ್ ಆಗುವಂಥ ಒಂದು ಕಂಟ್ರಿ ಅಂದರೆ ಜಪಾನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾಲ್ಕನೇ ಕ್ವಶನ್, ಮಣ್ಣು ಇಲ್ಲದ ಸಸ್ಯಗಳನ್ನು ಬೆಳೆಸುವ ವಿಧಾನ ಯಾವುದು ಅಂದರೆ ಆಪ್ಷನ್ ನೋಡಿ, ಆಕ್ವಾಕಲ್ಚರ್, ಸಿರಿಕಲ್ಚರ್, ಹೈಡ್ರೋಪೋನಿಕ್ಸ್. ಇವುಗಳಲ್ಲಿ ಯಾವುದೂ ಅಲ್ಲ. ಆನ್ಸರ್ ಬಂದು ಹೈಡ್ರೋಪೋನಿಕ್ಸ್. ಅಂದರೆ ವಿತೌಟ್ ಸಾಯಿಲು, ನೀರು ಮೇಲೆ ಒಂದು ನೀರಿಗೇನೆ ಎಲ್ಲ ಲವಣಾಂಶಗಳು, ಅದಕ್ಕೇನೇನು ಸಾರಜನಕ ಇರೋ NPK ಅಂತ ಏನು ಹೇಳ್ತೀವಲ್ಲ ಅದನ್ನೆಲ್ಲ ಕೊಟ್ಟು ಇದನ್ನ ಬೆಳೆಸ್ತಾರೆ ಸಸ್ಯನ. ಇದನ್ನ ಹೈಡ್ರೋಪೋನಿಕ್ಸ್ ಅಂತಾರೆ. ನಮ್ಮಲ್ಲಿ ಇನ್ನೂ ಇಷ್ಟೊಂದು ಇಲ್ಲ, ಬೇರೆ ಕಂಟ್ರಿಲೆಲ್ಲ ಇದನ್ನೇ ಮೇಜರಾಗಿ ಯೂಸ್ ಮಾಡ್ತಾ ಇದ್ದಾರೆ. ವಿತೌಟ್ ಸಾಯಿಲ್ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದು. ನೆಕ್ಸ್ಟ್ ಐದನೇ ಕ್ವಶನ್, ಯಾವ ರಕ್ತ ಗುಂಪನ್ನು ಸಾರ್ವತ್ರಿಕ ದಾನಿ ಯೂನಿವರ್ಸಲ್ ಡೋನರ್ ಎನ್ನಲಾಗುತ್ತೆ. ಅಂದರೆ ಯೂನಿವರ್ಸಲ್ ಡೋನರ್ ಆನ್ಸರ್ ಒಂದು ಓ. ಆಪ್ಷನ್ AB ಓ. ಅಂದರೆ ಆಕ್ಚುಲಿ ಓ ನೆಗೆಟಿವ್ ಅಂತ ಇರಬೇಕು, ಇಲ್ಲಿ ಓ ಅಂತಿದೆ. ಆನ್ಸರ್ ಒಂದು ಓ ಈ ಆಪ್ಷನ್ ಪ್ರಕಾರ. ನೆಕ್ಸ್ಟ್ ಆರನೇದು, ಪ್ರತಿ ಜೀವಕವಾಗಿ ಬಳಸಲ್ಪಡುವ ಪೆನ್ಸಿಲ್ ಅನ್ನು ಈ ಕೆಳಗಿನ ಯಾವುದರಿಂದ ಪಡೆಯಲಾಗುವುದು. ಪೆನ್ಸಿಲ್ ಇಂಜೆಕ್ಷನ್ ಗೊತ್ತಲ್ಲ, ಆಂಟಿಡೋಸ್ ಆಗಿ ಬಳಸ್ತಾರಲ್ಲ ಅದು. A ಬ್ಯಾಕ್ಟೀರಿಯಾ, B ಶಿಲೀಂಧ್ರ, C ಪಾಚಿ. ನಾಲ್ಕನೇದು ಕಲ್ಲು ಹೂಗಳು. ಆನ್ಸರ್ ಬಂದು ಶಿಲೀಂಧ್ರ. ಐದನೇದು, ಮಾವು ಹಣ್ಣಾಗಲು ಯಾವ ರಾಸಾಯನಿಕವನ್ನು ಬಳಸಲಾಗುತ್ತದೆ. ಆಪ್ಷನ್ A ಕ್ಯಾಲ್ಸಿಯಂ ಕಾರ್ಬೈಡ್, B ಬೆಂಜೆನ್, C ಟೊಲೈನ್, D ವಿಲೈನ್ ಕ್ಲೋರೈಡ್. ಆನ್ಸರ್ ಬಂದು ಕ್ಯಾಲ್ಸಿಯಂ ಕಾರ್ಬೈಡ್. ಕರ್ನಾಟಕ ರಾಜ್ಯ ಪ್ರಾಣಿ ಯಾವುದು. ಕರ್ನಾಟಕ ರಾಜ್ಯ ಪ್ರಾಣಿ ಆಪ್ಷನ್ A ಭಾರತೀಯ ಆನೆ, ಇಂಡಿಯನ್ ಎಲಿಫೆಂಟ್, B ಕರಡಿ, C ಜಿಂಕೆ, ಅಂದರೆ D ಅಳಿಲು. ಆನ್ಸರ್ ಬಂದು ಭಾರತೀಯ ಆನೆ. ಒಂಬತ್ತನೇದು, ಕರ್ನಾಟಕ ಅತಿ ಎತ್ತರ ಶಿಖರ ಯಾವುದು. ಆಪ್ಷನ್ A ನಂದಿ ಬೆಟ್ಟಗಳು, B ಚಾಮುಂಡಿ ಬೆಟ್ಟಗಳು, C ಪಶ್ಚಿಮ ಘಟ್ಟಗಳು, D ಮುಳ್ಳಯ್ಯನಗಿರಿ. ಅಂದರೆ ಆನ್ಸರ್ ಬಂದು ಮುಳ್ಳಯ್ಯನಗಿರಿ. ಈ ಮುಳ್ಳಯ್ಯನಗಿರಿ ಎಲ್ಲಿ ಬರುತ್ತೆ ಅಂದರೆ ಚಿಕ್ಕಮಂಗ್ಳೂರಲ್ಲಿ ಬರುತ್ತೆ. ಇದು ಸುಮಾರು 1930 ಮೀಟ್ರು ಎತ್ತರವಾಗಿದೆ. ಇದು ಅತಿ ಹೆಚ್ಚು ಎತ್ತರವಾಗಿರುವ ಒಂದು ಶಿಖರ ಅಂತಲೇ ಹೇಳ್ಬೋದು. ಇಲ್ಲಿ ಪೊಲೀಸ್ ರೇಡಿಯೋ ರಿಲೇ ಎಲ್ಲ ಅಪ್ಲೈ ಇದೆ. ಮೇಲೆ ಇದು ಹೋಗಿ ನೋಡಿ, ವೆಸ್ಟರ್ನ್ ಘಾಟಲ್ಲಿ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮಾನ್ಸೂನಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಕ್ವಶನ್ ಬರೋಣ. ನೆಕ್ಸ್ಟ್ 10ನೇದು, ಕರ್ನಾಟಕ ರಾಜ್ಯದ ಪ್ರಸ್ತುತ DGP ನೀಲಮಣಿ ರಾಜು. ಅಂದರೆ ಎಕ್ಸಾಮ್ ನಡೆದಾಗ ಈಗ ಬೇರೆಯವರು ಇದ್ದಾರೆ, ಅದು ಅಪ್ಡೇಟ್ ಮಾಡ್ಕೊಳ್ಳಿ, ಕರೆಂಟ್ ಅಫೇರ್ಸ್ ರಿಲೇಟೆಡು. ನೆಕ್ಸ್ಟ್ 11ನೇದು, ಈ ಕೆಳಗಿನ ಯಾವ ಭೌಗೋಳಿಕ ಪದವು 3 ಕಡೆ ನೀರಿನಿಂದ ಆವೃತವಾದ ಭೂಮಿಗೆ ಸಂಬಂಧಿಸಿದೆ. ಅಂದರೆ ಆಪ್ಷನ್ A ಪರ್ಯಾಯ ದ್ವೀಪ, B ಕೊಲ್ಲಿ, C ಜಲಸಂಧಿ, D ದ್ವೀಪ.
ಇದಕ್ಕೆ ಆನ್ಸರ್ ಬಂದು ಎ ಪರ್ಯಾಯ ದ್ವೀಪ. ಅಂದ್ರೆ 3 ಕಡೆ ನೀರಿದ್ದು 1 ಕಡೆ ಭೂಮಿ ಇದ್ರೆ ಪರ್ಯಾಯ ದ್ವೀಪ. ದ್ವೀಪ ಅಂದ್ರೆ ಸುತ್ತ ನೀರಿರೋದು. ಜಲಸಂಧಿ ಅಂದ್ರೆ ಭೂಮಿ ಮಧ್ಯ. ಕೊಲ್ಲಿ ಅಂದ್ರೆ ಭೂಮಿ ಇರುತ್ತೆ, ಅದು ಒಳಗಡೆ ಬಂದಿರುತ್ತೆ ನೀರು, ಇದನ್ನ ಕೊಲ್ಲಿ ಅಂತಾರೆ. ನೆಕ್ಸ್ಟ್ 12ನೇದು, ಈ ಕೆಳಗಿನ ಯಾವ ದೇಶಗಳನ್ನು ಡ್ಯುರಾಂಡ್ ರೇಖೆಯಿಂದ ವಿಭಜಿಸಲಾಗುತ್ತದೆ? ಎ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ, ಬಿ ಭಾರತ ಮತ್ತು ಪಾಕಿಸ್ತಾನ, ಸಿ ಭಾರತ ಮತ್ತು ಚೈನಾ, ಡಿ ಭಾರತ ಮತ್ತು ಬರ್ಮಾ. ಆನ್ಸರ್ ಬಂದು ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ. 13ನೇದು, ಭಾರತದಲ್ಲಿ ಎಷ್ಟು ರಾಜ್ಯಗಳು ಕರಾವಳಿ ಅಥವಾ ಸಮುದ್ರ ತೀರವನ್ನು ಹಂಚಿಕೊಂಡಿವೆ? ಅಂದ್ರೆ ಎಷ್ಟು ಕೋಸ್ಟಲ್ ಏರಿಯಾ? ಎ 7, ಬಿ 8, ಸಿ 9, ಡಿ 10. ಆನ್ಸರ್ ಬಂದು 9. ನೆಕ್ಸ್ಟ್ 14ನೇದು, ಈ ಕೆಳಗಿನವುಗಳಲ್ಲಿ ಯಾವುದು ಕರಾವಳಿಯಿಂದ ಸರಿಯಾದ ದೂರವನ್ನು ಪ್ರಾದೇಶಿಕ ನೀರು ಎಂದು ಕರೆಯಲ್ಪಡುತ್ತದೆ? ನಮ್ದು ಎಷ್ಟಿದೆ ಅಂದ್ರೆ ಒಂದು ಸಮುದ್ರದ ಮೇಲೆ ನಮ್ದು ಇಳಿತ ಎಷ್ಟಿದೆ ಅಂದ್ರೆ ನೋಡೋಣ. ಆನ್ಸರ್ ಇಲ್ಲಿ ಆಪ್ಷನ್ನು ಎ 20 ನಾಟಿಕಲ್ ಮೈಲು, ಬಿ 30 ನಾಟಿಕಲ್ ಮೈಲು, ಸಿ 12 ನಾಟಿಕಲ್ ಮೈಲು, ಡಿ 15 ನಾಟಿಕಲ್ ಮೈಲು. ಆನ್ಸರ್ ಬಂದು 12. ರಾಮದೇವರ ಬೆಟ್ಟ ಅಭಯಾರಣ್ಯವನ್ನು ಯಾವ ಸಂಕುಲವನ್ನು ಸಂರಕ್ಷಿಸುವ ಸಲುವಾಗಿ ಸೂಚಿಸಲಾಗಿದೆ? ಆಪ್ಷನ್ ಎ ರಣಹದ್ದುಗಳು, ಬಿ ಸೋಮಾರಿ ಕರಡಿಗಳು, ಸಿ ಹುಲಿಗಳು, ಡಿ ಆನೆಗಳು. ಇದಕ್ಕೆ ಆನ್ಸರ್ ಬಂದು ರಣಹದ್ದುಗಳು. ಈ ರಾಮದೇವರ ಬೆಟ್ಟದಲ್ಲಿ ರಾಮದೇವರು ಹೆಚ್ಚು ಪ್ರಸಿದ್ಧಿಯಾಗಿದೆ. ಇಲ್ಲಿ ಇತ್ತೀಚೆಗೆ ಅಯೋಧ್ಯೆ ಮಾದರಿ ದೇವಸ್ಥಾನ ನಿರ್ಮಿಸಬೇಕು ಅನ್ನೋದು ಒಂದು ಎಲ್ಲರ ಅಭಿಪ್ರಾಯ ಆಗಿದೆ. 16ನೇದು, ಪೊಲೀಸ್ ಇಲಾಖೆಯಲ್ಲಿ ಡಿಜಿಪಿಗಿಂತ ಕೆಳಗಿರುವ ಸ್ಥಾನ ಯಾವುದು? ಎ ಎಡಿಜಿಪಿ, ಬಿ ಐಜಿಪಿ, ಸಿ ಎಸ್ಪಿ, ಡಿ ಡಿಎಸ್ಪಿ. ಆನ್ಸರ್ ಬಂದು ಐಜಿಪಿ. ಯಾವ ಪೊಲೀಸ್ ಸಂಘಟನೆಯು ಕಾರ್ಯಪ್ರದರ್ಶನದ ಸಂಕೇತವಾಗಿ ಪೊಲೀಸ್ ಸ್ಮರಣಾ ದಿನದ ಆಚರಣೆಯನ್ನು ಪ್ರಾರಂಭಿಸಲಾಯಿತು? ಆಪ್ಷನ್ ಐಟಿಬಿಪಿ, ಕರ್ನಾಟಕ ರಾಜ್ಯ ಪೊಲೀಸ್, ಸಿ ಸಿಆರ್ಪಿಎಫ್, ಡಿ ಕೆಎಸ್ಆರ್ಪಿ. ಆನ್ಸರ್ ಬಂದು ಸಿಆರ್ಪಿಎಫ್. ಅಂದ್ರೆ ಫೆಬ್ರವರಿ 2 ಅನ್ಸುತ್ತೆ. ಅಧ್ಯಕ್ಷರ ದೋಷಾರೋಪಣೆ ಈ ಕೆಳಗಿನವುಗಳಲ್ಲಿ ಯಾರಿಂದ ನಡೆಸಲಾಗುತ್ತದೆ? ಎ ಅಟಾರ್ನಿ ಜನರಲ್, ಬಿ ಸಂಸತ್ತು, ಸಿ ಪ್ರಧಾನಮಂತ್ರಿ, ಡಿ ಇವುಗಳಲ್ಲಿ ಯಾವುದು ಅಲ್ಲ. ಆನ್ಸರ್ ಬಂದು ಬಿ ಸಂಸತ್ತು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ? ಎ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕುಳಿತುಕೊಳ್ಳುವ ಯಾವುದೇ ನ್ಯಾಯಾಧೀಶರು, ಬಿ ಯಾವುದೇ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಸರ್ವೋಚ್ಚ ನ್ಯಾಯಾಲಯ, ಸಿ ರಾಷ್ಟ್ರಪತಿಗಳ ನೇಮಕವಾದ ಯಾವುದೇ ವ್ಯಕ್ತಿ, ಡಿ ಯಾವುದೇ ಉಚ್ಚ ನ್ಯಾಯಾಲಯದ ನಿವೃತ್ತ ಮುಖ್ಯ ನ್ಯಾಯಾಧೀಶರು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ? ಯಾವುದೇ ನಿವೃತ್ತ ಮುಖ್ಯ ನ್ಯಾಯಾಧೀಶರ ಸರ್ವೋಚ್ಚ ನ್ಯಾಯಾಧೀಶರು. 20, ಈ ಕೆಳಗಿನ ಯಾವ ಸಮಿತಿ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಶಿಫಾರಸು ಮಾಡಿತು? ಎ ಪುಂಚಿ ಸಮಿತಿ, ಬಿ ಬಲವಂತ ರಾಯ್ ಮೆಹ್ತಾ ಕಮಿಟಿ, ಸಿ ಸಿಂಘ್ವಿ ಸಮಿತಿ. ಇವುಗಳಲ್ಲಿ ಯಾವುದು ಅಲ್ಲ. ಆನ್ಸರ್ ಬಂದು ಬಿ. 20, ಭಾರತದ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನಗಳನ್ನು ಕರೆಯುತ್ತಾರೆ? ಆಪ್ಷನ್ ಎ ಲೋಕಸಭೆ ಸ್ಪೀಕರ್, ಬಿ ರಾಜ್ಯಸಭೆ ಅಧ್ಯಕ್ಷರು, ಸಿ ಭಾರತದ ರಾಷ್ಟ್ರಪತಿಗಳು, ಡಿ ಭಾರತದ ಪ್ರಧಾನಮಂತ್ರಿಗಳು. ಆನ್ಸರ್ ಬಂದು ಲೋಕಸಭೆಯ ಸ್ಪೀಕರ್. ಇದೇ ರೀತಿ ವಿಧಾನಸಭೆಯಲ್ಲೂ ನಡೆಯುತ್ತೆ, ಸೇಮ್ ಪ್ರೊಸೀಜರ್. 22, ಭಾರತದ ಸಂವಿಧಾನವನ್ನು ಅಂಗೀಕರಿಸಲಾಗಿದ್ದು? ಆಪ್ಷನ್ ಎ ಜನವರಿ 26, 1950, ಆಗಸ್ಟ್ 15, 1947, ಸಿ ನವೆಂಬರ್ 26, 1949, ಡಿ ಜನವರಿ 30, 1948. ಆನ್ಸರ್ ಬಂದು ನವೆಂಬರ್ 26, 1949. ಸಿ ಇದು ಆನ್ಸರ್ ಯಾವ ತರ ಮಾಡ್ಬೋದು ಅಂದ್ರೆ, ಈ ಡೇಟ್ ಅಲ್ಲಿ ಏನೇನು ನಡೀತು ಅಂತ ಘಟನೆ ಗೊತ್ತಿದ್ರೆ ನಿಮ್ಗೆ ಈಸಿಯಾಗಿ ಎಲಿಮಿನೇಟ್ ಮಾಡಿದ್ರೆ ಮೇನ್ ಆನ್ಸರ್ ಯಾವುದು ಗೊತ್ತಾಗ್ಬಿಡುತ್ತೆ. ಈ ಜನವರಿ 26 ಗಣರಾಜ್ಯೋತ್ಸವ 1950, ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ 1947, ಜನವರಿ 30, 1948 ಗಾಂಧೀಜಿ ಹತ್ಯೆ ಆಗಿದೆ, ಹುತಾತ್ಮರ ದಿನ ಅಂತ ಕರೀತಾರೆ. ಇನ್ನು ಮಿಕ್ಕಿರೋದು ನವೆಂಬರ್ 26, 1949. ಸೊ ಈ ತರ ಎಲಿಮಿನೇಷನ್ ಮೆಥಡ್ ಇಂದ ನೀವು ಆನ್ಸರ್ ನೋಡ್ಕೊಬಹುದು. 23ನೇದು, ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿನಿಧಿಸುವುದು? ಲೋಕಸಭೆ, ರಾಜ್ಯಸಭೆ, ಸಂಸತ್ತಿನ ಉಭಯ ಸದನಗಳು. ಯಾವುದೂ ಅಲ್ಲ. ಆನ್ಸರ್ ಬಂದು ಸಿ ಸಂಸತ್ತಿನ ಉಭಯ ಸದನಗಳು. 24ನೇದು, ಜಾರ್ಖಂಡ್ ಈ ಕೆಳಗಿನ ಯಾವ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ? ಎ ಛತ್ತೀಸ್ಗಢ, ಮಧ್ಯಪ್ರದೇಶ್, ಒಡಿಸ್ಸಾ, ಪಶ್ಚಿಮ ಬಂಗಾಳ. ಅಂದ್ರೆ ಇದ್ರ ಬಗ್ಗೆ ಮ್ಯಾಪ್ ನಾಲೆಡ್ಜ್ ఎందుకు ಇಂಪಾರ್ಟೆಂಟ್ ಅಂದ್ರೆ ನೋಡಿ, ಈ ತರ ಕ್ವಶನ್ಸ್ 1 or 2 ಇದ್ದೇ ಇರುತ್ತೆ. ಇದಕ್ಕೆ ಆನ್ಸರ್ ಬಂದು ಮಧ್ಯಪ್ರದೇಶ ಬಂದ್ಬಿಟ್ಟು ಸೆಂಟ್ರಲ್ ಇರುತ್ತೆ, MP. ಈ ಛತ್ತೀಸ್ಗಢ, ಒಡಿಸ್ಸಾ, ಪಶ್ಚಿಮ ಬಂಗಾಳ ಈಸ್ಟ್ ಸೈಡ್ ಈ 7 ಸಿಸ್ಟರ್ಸ್ ಬರ್ತವೆ,
ಅಲ್ಲಿ ವೆಸ್ಟ್ ಬೆಂಗಾಳು ಕೋಲ್ಕತ್ತಾ ಅಲ್ಲೆಲ್ಲ ಅಲ್ಲಿ ಬರೋದು ಇದು. ಜಾರ್ಖಂಡು ಅಲ್ಲಿ ಅಟ್ಯಾಚ್ ಆಗಿರುತ್ತೆ. ನೆಕ್ಸ್ಟ್ 25ನೇದು, ಸಾರ್ಗಾಸೋ ಮಹಾಸಾಗರ ಎಲ್ಲಿದೆ? ಎ ಉತ್ತರ ಪೆಸಿಫಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ, ಸಿ ಉತ್ತರ ಅಟ್ಲಾಂಟಿಕ್ ಮಹಾಸಾಗರ, ಡಿ ದಕ್ಷಿಣ ಪೆಸಿಫಿಕ್ ಮಹಾಸಾಗರ. ಇದಕ್ಕೆ ಆನ್ಸರ್ ಬಂದು ಸಿ ಉತ್ತರ ಅಟ್ಲಾಂಟಿಕ್ ಮಹಾಸಾಗರ. ನೆಕ್ಸ್ಟ್ 26ನೇದು, ತುರ್ತು ಪರಿಸ್ಥಿತಿ ಘೋಷಣೆಯನ್ನು ಯಾರು ಘೋಷಿಸುತ್ತಾರೆ? ಎ ಭಾರತದ ರಾಷ್ಟ್ರಪತಿಗಳು, ಬಿ ಭಾರತದ ಪ್ರಧಾನಮಂತ್ರಿಗಳು, ಸಿ ಭಾರತದ ಸಂಸತ್ತು, ಡಿ ರಾಜ್ಯದ ರಾಜ್ಯಪಾಲರು. ಈ ಎಮರ್ಜೆನ್ಸಿ ಡಿಕ್ಲೇರ್ ಮಾಡೋರು ಯಾವತ್ತಿದ್ರು ಭಾರತದ ರಾಷ್ಟ್ರಪತಿಗಳು. ಅಂದ್ರೆ ಪ್ರಧಾನಮಂತ್ರಿಯ ಶಿಫಾರಸಿನ ಮೇರೆಗೆ ಭಾರತ ರಾಷ್ಟ್ರಪತಿಗಳು ಶಿಫಾರಸು ಮಾಡ್ತಾರೆ. ಈ 3 ಥರ ಎಮರ್ಜೆನ್ಸಿ ಇರುತ್ತೆ. ಅದ್ರ ಬಗ್ಗೆ ನಿಮಗೆ ಸಂವಿಧಾನ ಕ್ಲಾಸಲ್ಲಿ ನೋಡ್ಕೊಳ್ಳಿ. 27ನೇದು, ಯಾವ ಘಟನೆಯ ನಂತರ ನಿರ್ಭಯ ಕಾಯ್ದೆಯನ್ನು ಭಾರತದ ಸಂಸತ್ತಿನಲ್ಲಿ ಅಂಗೀಕರಿಸಲಾಯಿತು? ನಿರ್ಭಯ ಆಕ್ಟ್ ಅಂತ ಕರೀತಾರಲ್ಲ, ಡೆಲ್ಲಿಯಲ್ಲಿ ನಡೆದಿದ್ದು ಅದು. ಸೊ 1ನೇದು, ಎ ಅರುಣ ಶಾನುಭಾಗ್ ಪ್ರಕರಣ, ಬಿ ಮಥುರಾ ಅತ್ಯಾಚಾರ ಪ್ರಕರಣ, ಸಿ ಪ್ರಿಯದರ್ಶಿನಿ ಮ್ಯಾಟೋ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ, ಡಿ ದೆಹಲಿಯಲ್ಲಿನ ಮಹಿಳಾ ಫಿಸಿಯೋಥೆರಪಿಸ್ಟ್ ಮೇಲಿನ ಸಾಮೂಹಿಕ ಅತ್ಯಾಚಾರ. ಇದು ಆ ಟೈಮ್ಗೆ ತುಂಬಾ ದೊಡ್ಡ ನ್ಯೂಸ್ ಆಗಿತ್ತು. ಒಂದು ಟ್ರಾವೆಲಿಂಗ್ ಬಸ್ಸಲ್ಲಿ ಒಂದು ಅತ್ಯಾಚಾರ ಮಾಡಿ ಅವ್ರನ್ನ ಹೊರಗೆಸ್ತಿರ್ತಾರೆ. ಆ ಟೈಮಲ್ಲಿ ನಿರ್ಭಯ ಆಕ್ಟ್ ಅಂದ್ಬಿಟ್ಟು ಜಾರಿಗೊಳಿಸ್ತಾರೆ. ಇದು ನಡೆದಿದ್ದು. ಆನ್ಸರ್ ಬಂದು ದೆಹಲಿಯಲ್ಲಿನ ಮಹಿಳಾ ಫಿಸಿಯೋಥೆರಪಿಸ್ಟ್ ಮೇಲಿನ ಸಾಮೂಹಿಕ ಅತ್ಯಾಚಾರ ಘಟನೆ. ನೆಕ್ಸ್ಟ್ 28ನೇದು, ಅತಿ ದೊಡ್ಡ ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆ ಹೊಂದಿರುವ ರಾಜ್ಯ? ಪರಿಶಿಷ್ಟ ಪಂಗಡ ಮೀನ್ಸ್ ಎಸ್.ಟಿ. ಆಪ್ಷನ್ ಸಿಕ್ಕಿಂ, ಬಿ ಅರುಣಾಚಲ ಪ್ರದೇಶ್, ಸಿ ಹಿಮಾಚಲ ಪ್ರದೇಶ್, ಡಿ ಮಧ್ಯಪ್ರದೇಶ್. ಇದಕ್ಕೆ ಆನ್ಸರ್ ಬಂದು ಮಧ್ಯಪ್ರದೇಶ್ MP. 29, ಭಾರತದ ಅತಿ ದೊಡ್ಡ ಜಲಪಾತ ಯಾವುದು ಅಂತ? ಎ ಹೊಗೇನಕಲ್, ಬಿ ಜೋಗ್, ಸಿ ಶಿವನಸಮುದ್ರ, ಡಿ ಕೋಟಲಂ. ಈ ಹೊಗೇನಕಲ್, ಜೋಗ್, ಶಿವನಸಮುದ್ರ 3 ಕರ್ನಾಟಕದಲ್ಲಿ ಇರುವಂಥದ್ದು. ಇದು ಕೋಟಲಮ್ಮು ಬೇರೆ ಕಡೆ ಇರೋದು. ಹಾಗಂತ ಅದು ಹಾಕಕ್ಕೆ ಹೋಗ್ಬೇಡಿ. ನಮ್ದು ಜೋಗು ಸುಮಾರು 250 ಮೀಟರ್ ಅನ್ಸುತ್ತೆ, ಅಷ್ಟು ಇದರಿಂದ ಧುಮುಕುವಂಥದ್ದು. ಇದು ಶರಾವತಿ ನದಿಯಿಂದ ಆಗುವಂಥದ್ದು ಜೋಗ್ ಜಲಪಾತ. ಭಾರತದ ಹವಾಮಾನವು ಉಷ್ಣವಲಯದ ಹವಾಮಾನ, ಉಪ ಉಷ್ಣವಲಯದ ಹವಾಮಾನ, ಸವನ್ನ ಹವಾಮಾನ ಪ್ರಕಾರ, ಡಿ ಉಪ ಉಷ್ಣವಲಯದ ಮಾನ್ಸೂನ್ ಪ್ರಕಾರದ ಹವಾಮಾನ. ಇದಂತೂ ಆನ್ಸರ್ ಡಿ. ಯಾಕೆಂದ್ರೆ ಮಾನ್ಸೂನ್ ಅಂತ ಬಂದ್ರೆ ಗೊತ್ತಾಗ ನಮ್ದು ಭಾರತದ ವ್ಯವಸಾಯ ಮಾನ್ಸೂನ್ ಜೊತೆ ಆಡುವ ಜೂಜಾಟ ಅಂತ ನೀವು ನೋಡಿರ್ತೀರ. ಉಪ ಉಷ್ಣವಲಯದ ಮಾನ್ಸೂನ್ ಪ್ರಕಾರದ ಹವಾಮಾನ ಅಂತ ಕರೀತಾರೆ. ನೆಕ್ಸ್ಟ್ 31ನೇದು, ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡುವುದು? ಎ ಭಾರತ ಸಂವಿಧಾನದ 14ನೇ ಪರಿಚ್ಛೇದ, ಬಿ ಭಾರತದ ಸಂವಿಧಾನದ 17ನೇ ಪರಿಚ್ಛೇದ, ಸಿ ಭಾರತದ ಸಂವಿಧಾನದ 15ನೇ ಪರಿಚ್ಛೇದ, ಡಿ ಭಾರತದ ಸಂವಿಧಾನದ 19ನೇ ಪರಿಚ್ಛೇದ. ಇದು ಬಿ ಭಾರತದ 17ನೇ ವಿಧಿ ಅಸ್ಪೃಶ್ಯತೆಯ ಬಗ್ಗೆ ತಿಳಿಸುವಂಥದ್ದು. 32ನೇದು, ಈ ಕೆಳಗಿನಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆಯಲ್ಲ? ಒಂದು ಲೋಕಸಭೆ, ಭಾರತದ ಕಂಟ್ರೋಲರ್ ಲೆಕ್ಕ ಪರಿಶೋಧಕ, ಭಾರತ ಚುನಾವಣಾ ಆಯೋಗ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಸೊ ಇದರಲ್ಲಿ 4ನೇದು ಡಿ ಏನಿದೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಇದು ಸಾಂವಿಧಾನಿಕ ಸಂಸ್ಥೆ ಅಲ್ಲ. ಇದು ಮೇಲಿನ 3 ಸಹ ಸಾಂವಿಧಾನಿಕ ಸಂಸ್ಥೆ. JPG ವಿಸ್ತರಣೆಯು ಸಾಮಾನ್ಯವಾಗಿ ಯಾವ ರೀತಿಯ ಫೈಲ್ ಅನ್ನು ಸೂಚಿಸುತ್ತದೆ? ಸ್ಟಾಂಪ್ ಫೈಲ್, ಅನಿಮೇಷನ್ ಫೈಲ್, MS ಡಾಕ್ಯುಮೆಂಟ್, ಇಮೇಜ್ ಫೈಲ್. ಸೊ ಇಮೇಜ್ JPG ಅಂದ್ರೆ ಇಮೇಲ್ ಫೈಲ್ ನ ಸೂಚಿಸುತ್ತೆ. 34ನೇದು, ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಿಸಿದೆ? ಎ ಅರಣ್ಯ ಸಂರಕ್ಷಣೆ, ಬಿ ಕ್ಲೋರೋಫ್ಲೋರೋಕಾರ್ಬನ್ ಕಡಿತ, ಹುಲಿ ಸಂರಕ್ಷಣೆ, ನೀರಿನ ಸಮಸ್ಯೆ. ಅಂದ್ರೆ ಇದು ಓಝೋನ್ ರಿಲೇಟೆಡ್ CFC ಕಡಿತ ಬಗ್ಗೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಸಂಬಂಧಿಸಿದೆ. ಇಷ್ಟು 35. ಚಹಾ ಮತ್ತು ಕಾಫಿಯ ಮುಖ್ಯ ಸಕ್ರಿಯ ಘಟಕ ಯಾವುದು? ಎ ಮಾರ್ಫೇನ್, ಕೆಫೇನ್, ಸಿ ನಿಕೋಟಿನ್, ಆಸ್ಪಿರಿನ್. ಇದಕ್ಕೆ ಮೇನ್ ಕೆಫೇನ್. ಆನ್ಸರ್ ಬಂದು ಕೆಫೇನ್. 36, ಕರ್ನಾಟಕ ಪ್ರಸ್ತುತ ಗೃಹ ಸಚಿವ ಯಾರು? ಎಕ್ಸಾಮ್ ಮಾಡಿದಾಗ ಬಸವರಾಜು ಬೊಮ್ಮಾಯಿ ಇದ್ರು. ಈಗ ಕರೆಂಟ್ ಇದು ನೀವು ನೋಡ್ಬೇಕಾದ್ರೆ ಯಾರು ಇರ್ತಾರೋ ಅದಕ್ಕೆ ಅಪ್ಡೇಟ್ ಮಾಡ್ಕೊಳ್ಳಿ. 37, ಈ ಕೆಳಗಿನವುಗಳಲ್ಲಿ ಯಾರು ಗಡಿನಾಡಿನ ಗಾಂಧಿಯನ್ನು ಪ್ರಸಿದ್ಧರಾಗಿದ್ದರು? ಎ ಹಜರತ್ ಮೋಹನಿ, ಬಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಸಿ ಖಾನ್ ಅಬ್ದುಲ್ ಗಫರ್ ಖಾನ್, ಡಿ ಇಕ್ಬಾಲ್ ಖಾನ್. ಇದಕ್ಕೆ ಆನ್ಸರ್ ಬಂದು ಖಾನ್ ಅಬ್ದುಲ್ ಗಫರ್ ಖಾನ್. ಇವನು ಗಡಿನಾಡು ಗಾಂಧಿ ಅಂತ ಕರೀತಿರ್ತಾರೆ. 38, ಮಹಾತ್ಮ ಗಾಂಧಿ ಅಧ್ಯಕ್ಷತೆ ವಹಿಸಿದ್ದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಏಕೈಕ ಅಧಿವೇಶನ? ಎ ಬೆಳಗಾಂ, ಬಿ ಫೈಜಾಪುರ್, ಸಿ ಅಲಹಾಬಾದ್, ಡಿ ಕರಾಚಿ. ಇದಕ್ಕೆ ಆನ್ಸರ್ ಬಂದು ಬೆಳಗಾಂ. 1924ರಲ್ಲಿ ನಡೆದಿದ್ದಂಥ ಅಧಿವೇಶನ ಇದು. ಕೇಂದ್ರ ಸರ್ಕಾರವು ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನವನ್ನು ಯಾವ ವರ್ಷದಲ್ಲಿ ನೀಡಿತು? ಶಾಸ್ತ್ರೀಯ ಸ್ಥಾನಮಾನ
ಎ 2006, ಬಿ 2007, ಸಿ 2008, ಡಿ 2009. ಆನ್ಸರ್ ಬಂದು 2008. ಗೋಲ್ಡನ್ ಫೈಬರ್ ಇದನ್ನು ಸೂಚಿಸುವುದು ಸಿ ಎ ರೇಷ್ಮೆ, ಬಿ ನೈಲಾನ್, ಸಿ ಹತ್ತಿ, ಡಿ ಸೆಣಬು. ಆನ್ಸರ್ ಬಂದು ಸೆಣಬು. ಇದು ಪಶ್ಚಿಮ ಬಂಗಾಳ ಆ ಸೈಡು ಅಂದ್ರೆ ಗಂಗಾ ಬೆಲ್ಟ್ ಏನಿದೆಯಲ್ಲ, ಗಂಗಾ ರಿವರ್ ಬೆಲ್ಟ್, ಅಲ್ಲಿ ಅತಿ ಹೆಚ್ಚು ಸೆಣಬು ಬೆಳೀತಾರೆ. ನೆಕ್ಸ್ಟ್ 41ನೇದು ಹಳದಿ ಕ್ರಾಂತಿ ಇದನ್ನು ಸೂಚಿಸುತ್ತದೆ ಯಾವುದು? ಎ ಮೀನುಗಾರಿಕೆ ಅಭಿವೃದ್ಧಿ, ಬಿ ಡೈರಿ ಅಭಿವೃದ್ಧಿ, ಸಿ ತೈಲ ಬೀಜಗಳ ಉತ್ಪಾದನೆ, ಡಿ ಆಹಾರ ಉತ್ಪಾದನೆ. ಆನ್ಸರ್ ಬಂದು ಸಿ ತೈಲ ಬೀಜಗಳ ಉತ್ಪಾದನೆ. ಡೈರಿ ಅಭಿವೃದ್ಧಿಗೆ ಶ್ವೇತ ಕ್ರಾಂತಿ, ಮಿಲ್ಕ್. 42ನೇದು ಸತಿ ಸಹಗಮನ ನಿರ್ಮೂಲನಾ ಕಾನೂನು ಜಾರಿಗೆ ತಂದವರು ಯಾರು? ಎ ಆಪ್ಷನ್ ಎ ಲಾರ್ಡ್ ಡಾಲೌಸಿ, ಬಿ ಲಾರ್ಡ್ ವಿಲಿಯಂ ಬೆಂಟಿಕ್, ಸಿ ಲಾರ್ಡ್ ರಿಪ್ಪನ್, ಡಿ ಲಾರ್ಡ್ ವೆಲ್ಲೆಸ್ಲಿ. ಲಾರ್ಡ್ ವಿಲಿಯಂ ಬೆಂಟಿಕ್ ಇದಕ್ಕೆ ಆನ್ಸರ್. 43ನೇದು ವೇದ ಯಾವ ಭಾರತೀಯ ಸಂಗೀತದಿಂದ ಹುಟ್ಟಿಕೊಂಡಿದೆ ಎಂದು ನಂಬಲಾಗಿದೆ? ಎ ಋಗ್ವೇದ, ಬಿ ಯಜುರ್ವೇದ, ಸಿ ಸಾಮವೇದ, ಡಿ ಅಥರ್ವಣ ವೇದ. ಆನ್ಸರ್ ಬಂದು ಸಾಮವೇದ. ಮಾಳಿಕವಾಗ್ನ ಮಿತ್ರಂ ಬರೆದವರು ಯಾರು? ಎ ಕಾಳಿದಾಸ, ಬಿ ಕೌಟಿಲ್ಯ, ಸಿ ಪುಷ್ಯಮಿತ್ರ ಸಂಘ, ಡಿ ಬಾಣಭಟ್ಟ. ಆನ್ಸರ್ ಬಂದು ಕಾಳಿದಾಸ. ನಾಟ್ಯಶಾಸ್ತ್ರ ಭಾರತೀಯ ಸಂಗೀತದ ಮೂಲವನ್ನು ಬರೆದವರು ಯಾರು? ಎ ಭರತ ಮುನಿ, ಬಿ ನಾರದ ಮುನಿ, ಸಿ ಅಮಾರ್ತ್ಯ ಸೇನ್, ಡಿ ಕೌಟಿಲ್ಯ. ಆನ್ಸರ್ ಬಂದು ಭರತ ಮುನಿ. 46ನೇದು ಕೂಚಿಪುಡಿ ಮೂಲ ಹುಟ್ಟಿಕೊಂಡಿದ್ದು? ಕೂಚಿಪುಡಿ ಆಪ್ಷನ್ ಎ ಆಂಧ್ರ ಪ್ರದೇಶ, ಬಿ ಪಶ್ಚಿಮ ಬಂಗಾಳ, ಸಿ ತಮಿಳುನಾಡು, ಡಿ ಕೇರಳ. ಆನ್ಸರ್ ಇದಕ್ಕೆ ಆಂಧ್ರ ಪ್ರದೇಶ. ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ಕೇಸರಿ ಪತ್ರಿಕೆಯನ್ನು ಪ್ರಕಟಿಸಿದವರು ಯಾರು? ಎ ಲಾಲಾ ಲಜಪತ್ ರಾಯ್, ಬಿ ಸುಭಾಷ್ ಚಂದ್ರ ಬೋಸ್, ಸಿ ಬಾಲಗಂಗಾಧರ್ ತಿಲಕ್, ಡಿ ಬಿಪಿನ್ ಚಂದ್ರಪಾಲ್. ಇದಕ್ಕೆ ಆನ್ಸರ್ ಬಾಲಗಂಗಾಧರ್ ತಿಲಕ್. ಲಾಲ್ ಬಾಲ್ ಪಾಲ್ ಅಂತಲ್ಲ ಕ್ರಾಂತಿಕಾರಿಗಳು ಅವರು. 48ನೇದು ಕೆಳಗಿನ ಯಾವ ಮೂರು ಸುತ್ತಿನ ಅಂದ್ರೆ ಮೇಜಿನ ಸಮ್ಮೇಳನ ಮಹಾತ್ಮ ಗಾಂಧಿ ಅವರು ಭಾಗವಹಿಸಿದ್ದರು? ಆಪ್ಷನ್ ಮೊದಲನೇ ಸುತ್ತಿನ ಮೇಜಿನ ಸಮ್ಮೇಳನ, ಬಿ ಎರಡನೇ ಸುತ್ತಿನ ಮೇಜಿನ ಸಮ್ಮೇಳನ, ಸಿ ಮೂರನೇ ಸುತ್ತಿನ ಮೇಜಿನ ಸಮ್ಮೇಳನ, ಡಿ ಯಾವುದೇ ಸುತ್ತಿನ ಸಮ್ಮೇಳನವನ್ನು ಹಾಜರಾಗಿಲ್ಲ. ಇದಕ್ಕೆ ಬಂದು ಎರಡನೇ ಸುತ್ತಿನ ಸಮ್ಮೇಳನ. ಕೆಳಗಿನ ಹೇಳಿಕೆಗಳನ್ನು ಪರೀಕ್ಷಿಸಿರಿ. ರಾಜನು ರಾಣಿಗಿಂತ ಹೆಚ್ಚು ಸ್ಕೋರ್ ಮಾಡಿದನು. ಅಂದರೆ ಮೆಂಟಲ್ ಎಬಿಲಿಟಿ. ಇದು ಪ್ರಾಕ್ಟೀಸ್ ಮಾಡಿಸ್ಕೊಳ್ಳಿ. ಪ್ರತಿ ಎಕ್ಸಾಮಲ್ಲೂ 10ರಿಂದ 12 ಮೆಂಟಲ್ ಎಬಿಲಿಟಿ ಕೇಳ್ತಾ ಇದ್ದಾರೆ. ಏನಿಲ್ಲ, ಒಂದು 10-12 ಟೈಪ್ ಇದೆ. ಇದು ತುಂಬಾ ಪ್ರಾಕ್ಟೀಸ್ ಮಾಡಬೇಕು, ಇಲ್ಲಾಂದ್ರೆ ಬರಲ್ಲ. ಎಕ್ಸಾಮ್ 1.5 ಗಂಟೆ ಟೈಮ್ ಇರುತ್ತೆ ಅಷ್ಟೇ. ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಸಾಲ್ವ್ ಮಾಡೋಕ್ಕಾಗಲ್ಲ. ನೋಡಿ 1, 2, 3, ಒಂದು ಕಮ್ಮಿ ಅಂದ್ರೂ 5ರಿಂದ 6 ಅಂತೂ ಇದ್ದೇ ಇರುತ್ತೆ. ನೆಕ್ಸ್ಟ್ 54ನೇದು ನೋಡೋಣ. ಮಾನವೀಯ ಪರಿಹಾರ ಮತ್ತು ಸಾಮಾಜಿಕ ಕಾರ್ಯಗಳನ್ನು ಮುಂದುವರಿಸಲು 1896ರಲ್ಲಿ ರಾಮಕೃಷ್ಣ ಮಿಷನ್ ಅನ್ನು ಯಾರು ಸ್ಥಾಪಿಸಿದರು? ಯಾರು? ಇದಕ್ಕೆ ಆಪ್ಷನ್ ಎ ಸ್ವಾಮಿ ದಯಾನಂದ ಸರಸ್ವತಿ, ಬಿ ರಾಮಕೃಷ್ಣ ಪರಮಹಂಸರು, ಸಿ ಸ್ವಾಮಿ ವಿವೇಕಾನಂದ, ಡಿ ಬ್ಲಾವೆಟ್ಸಿ ಅಂಡ್ ವೋಲ್ಕಾಟ್. ಇದರ ಆನ್ಸರ್ ಬಂದು ಸ್ವಾಮಿ ವಿವೇಕಾನಂದರು. 55 ಕೆಳಗಿನ ಯಾವ ಯುದ್ಧದ ಕೊನೆಯಲ್ಲಿ ವರ್ಸೆಲ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು? ಎ ಆಸ್ಟ್ರೋ-ಪರ್ಷಿಯನ್ ಯುದ್ಧ, ಬಿ ಮೊದಲನೇ ಮಹಾಯುದ್ಧ, ಸಿ ಎರಡನೇ ಮಹಾಯುದ್ಧ, ಡಿ ರಷ್ಯಾ ಜಪಾನ್ ಯುದ್ಧ. ಇದಕ್ಕೆ ಆನ್ಸರ್ ಬಂದು ಮೊದಲನೇ ಮಹಾಯುದ್ಧ. ನೆಕ್ಸ್ಟ್ 56ನೇದು ಒಬ್ಬ ಅಂಗಡಿಯವನು 8% ಲಾಭದಲ್ಲಿ. ಸೊ ಇದು ಮೆಂಟಲ್ ಎಬಿಲಿಟಿ ಕ್ವಶನ್. ನೋಡ್ಕೊಳ್ಳಿ, ಲಾಭ ಮತ್ತು ನಷ್ಟ. ಇದು ಆನ್ಸರ್ ಬದಲಿಗೆ 2500. ಇದು ರೂಪಾಯಿ 12,000. ಇದು ಅಷ್ಟೇ ಸರಳ ಬಡ್ಡಿ. ಫೋನ್ ಮಾಡಿ. ಇದು 58ನೇದು ಎ ಯು ಬಿ ನ ಸಹೋದರ ಸಿ ಯು. ಇದು ಅಷ್ಟೇನೆ. ಇದು ಅರ್ಥಮೆಟಿಕ್ ಅಂಡ್ ಮೆಂಟಲ್ ಎಬಿಲಿಟಿ ಇದೆಯಲ್ಲ, ಅದಕ್ಕೆ ಬರುತ್ತೆ ಇದೆಲ್ಲ. ಇದು ಅಷ್ಟೇನೆ. ಇನ್ನು 62ನೇದು ಕರ್ನಾಟಕದಲ್ಲಿನ ಒಟ್ಟು ಪೊಲೀಸ್ ಜಿಲ್ಲೆಗಳು ಎಷ್ಟು? ಒಟ್ಟು 30. ನೆಕ್ಸ್ಟ್ 63ನೇದು ಪರಿಸರ ವ್ಯವಸ್ಥೆಯಲ್ಲಿನ ವಿಭಜಕಗಳು ಯಾವುವು? ಎ ಅಜೈವಿಕ ವಸ್ತುವನ್ನು ಸರಳ ರೂಪಗಳಲ್ಲಿ ಪರಿವರ್ತಿಸುತ್ತದೆ, ಬಿ ಸಾವಯವ ವಸ್ತುಗಳನ್ನು ಅಜೈವಿಕ ರೂಪಗಳಲ್ಲಿ ಪರಿವರ್ತಿಸುತ್ತದೆ, ಸಿ ಅಜೈವಿಕ ವಸ್ತುಗಳನ್ನು ಸಾವಯವ ಸಂಯುಕ್ತಗಳಾಗಿ ಪರಿವರ್ತಿಸುತ್ತವೆ, ಡಿ ಸಾವಯವ ಸಂಯುಕ್ತಗಳನ್ನು ಒಡೆಯಬೇಡಿ. ಆನ್ಸರ್ ಬಂದು ಸಾವಯವ ವಸ್ತುಗಳನ್ನು ಅಜೈವಿಕ ರೂಪಗಳಿಗೆ ಪರಿವರ್ತಿಸುತ್ತವೆ. ನೆಕ್ಸ್ಟ್ 64 ಬಿಸಾಡಬಹುದಾದ ಪ್ಲಾಸ್ಟಿಕ್ ಫಲಕಗಳನ್ನು
ಬಳಸಬಾರದು, ಏಕೆಂದರೆ ಅವುಗಳಲ್ಲಿ ಕಡಿಮೆ ತೂಕದಿಂದ ಮಾಡಲ್ಪಟ್ಟಿರುತ್ತದೆ, ಅವುಗಳನ್ನು ವಿಷಕಾರಿ ವಸ್ತುಗಳಿಂದ ಮಾಡಲ್ಪಟ್ಟಿರುತ್ತದೆ. ಅವು ಬಯೋಜೈವಿಕ ವಿಘಟನೀಯ ವಸ್ತುಗಳಿಂದ ಮಾಡಲ್ಪಟ್ಟಿವೆ. ಅವು ಜೈವಿಕ ವಿಘಟನೀಯವಲ್ಲದ ವಸ್ತುಗಳಿಂದ ಅಂದ್ರೆ ಅವು ಕೊಳೆಯಲ್ಲ, ಅದಕ್ಕೋಸ್ಕರ. 65 UV ಕಿರಣಗಳಿಗೆ ಮನುಷ್ಯರು ಅತಿಯಾಗಿ ಒಡ್ಡಿಕೊಳ್ಳುವ ಪರಿಣಾಮ. ಇದು ರೋಗ ನಿರೋಧಕ ವ್ಯವಸ್ಥೆಗೆ ಹಾನಿಯಾಗುತ್ತದೆ, ಶ್ವಾಸಕೋಶಕ್ಕೆ ಹಾನಿ, ಚರ್ಮದ ಕ್ಯಾನ್ಸರ್, ಜಠರದ ಹುಣ್ಣು. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಇದಕ್ಕೆ ಆನ್ಸರ್ 1 ಮತ್ತು 3. ಅಂದ್ರೆ ಒಂದನೇದೇನು, ರೋಗ ನಿರೋಧಕ ವ್ಯವಸ್ಥೆಗೆ ಹಾನಿಯಾಗುತ್ತದೆ, ಚರ್ಮದ ಕ್ಯಾನ್ಸರ್, ಸ್ಕಿನ್ ಕ್ಯಾನ್ಸರ್ ಬಂದೇ ಬರುತ್ತೆ. ಇನ್ನು 66ನೇದು, ಈ ಕೆಳಗಿನ ವಸ್ತುಗಳ ಗುಂಪುಗಳಲ್ಲಿ ಯಾವ ಗುಂಪುಗಳು ಜೈವಿಕ ವಿಘಟನೀಯವಲ್ಲದ ವಸ್ತುಗಳನ್ನು ಮಾತ್ರ ಒಳಗೊಂಡಿರುತ್ತವೆ? ಇದರಲ್ಲಿ ಒಂದನೇದು ಮರ, ಪೇಪರ್, ಲೆದರ್, ಎರಡನೇದು ಪಾಲಿಥೀನ್ ಮಾರ್ಜಕ, PVC, ಮೂರನೇದು ಪ್ಲಾಸ್ಟಿಕ್ ಮಾರ್ಜಕ, ಹುಲ್ಲು, ನಾಲ್ಕನೇದು ಪ್ಲಾಸ್ಟಿಕ್, ಬೆಕೊಲೈಟ್, DDT. ಈ ಕೆಳಗಿನಗಳಲ್ಲಿ ಯಾವುದು ಸರಿ? ಇದನ್ನ 4ನೇದು ಸರಿ, 4 ಮಾತ್ರ, ಅಂದ್ರೆ ಪ್ಲಾಸ್ಟಿಕ್, ಬೆಕೊಲೈಟ್, DDT. 67ನೇದು, ಆಮದುಗಳ ಮೇಲಿನ ತೆರಿಗೆಯು ಯಾವುದಕ್ಕೆ ಉದಾಹರಣೆಯಾಗಿದೆ? ಎ ಬೆಳವಣಿಗೆ ಅಡಚಣೆ, ವ್ಯಾಪಾರದ ತಡೆ, ಸಿ ವಿದೇಶಿ ವ್ಯಾಪಾರ, ಡಿ ಯಾವುದು ಅಲ್ಲ. ಇದಕ್ಕೆ ವಿದೇಶಿ ವ್ಯಾಪಾರ. 68ನೇದು, SEZS ಎಂದರೆ ಸೆಡ್ಸ್ ಅಂದರೆ ಸ್ಪೆಷಲ್ ಎಲೆಕ್ಟ್ರಿಸಿಟಿ ಝೋನ್, ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಝೋನ್, ಸ್ಪೆಷಲ್ ಎಕನಾಮಿಕ್ ಝೋನ್ಸ್. ಇವುಗಳಲ್ಲಿ ಯಾವುದಲ್ಲ, ಇದು ಸ್ಪೆಷಲ್ ಎಕನಾಮಿಕ್ ಝೋನ್ಸ್. 69ನೇದು, ಮಾಹಿತಿ ಹಕ್ಕು ಕಾಯ್ದೆ ಅಸ್ತಿತ್ವಕ್ಕೆ ಬಂದಿದ್ದು? ಎ 2004, ಬಿ 2005, ಸಿ 2006, ಡಿ 2009. ಇದಕ್ಕೆ ಬಿ 2005. ಆಯ್ಕೆ ಮಾಡುವ ಹಕ್ಕು, ಪರಿಹಾರವನ್ನು ಪಡೆಯುವ ಹಕ್ಕು, ಪ್ರತಿನಿಧಿಸುವ ಹಕ್ಕು ಮತ್ತು ಕೇಳಿಸುವ ಹಕ್ಕು. ಇವು ಗ್ರಾಹಕರ ಹಕ್ಕು, ಮೂಲಭೂತ ಹಕ್ಕು, ಮೂಲಭೂತ ಕರ್ತವ್ಯಗಳು. ಇವುಗಳಲ್ಲಿ ಯಾವುದಲ್ಲ. ಆನ್ಸರ್ 1 ಗ್ರಾಹಕರ ಹಕ್ಕುಗಳು. ಕೆಳಗಿನವುಗಳಲ್ಲಿ ಯಾವುದು ಕೃತಕ ಪರಿಹಾರ ವ್ಯವಸ್ಥೆ? ಕೊಳ, ಬೆಳೆ ಕ್ಷೇತ್ರ, ಸರೋವರ, ಅರಣ್ಯ. ಬೆಳೆ ಕ್ಷೇತ್ರ. ಸರ್ಕಾರವು ನಿಗದಿಪಡಿಸಿದ ಅಡೆತಡೆಗಳು ಅಥವಾ ನಿರ್ಬಂಧಗಳನ್ನು ತೆಗೆದುಹಾಕುವುದು. ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ. ಇವುಗಳಲ್ಲಿ ಯಾವುದೂ ಅಲ್ಲ. ಆನ್ಸರ್ 1 ಉದಾರೀಕರಣ. ಯಾವ ವಲಯದ ಸಾಲಗಳಲ್ಲಿ ಬ್ಯಾಂಕುಗಳು ಮತ್ತು ಸಹಕಾರಿ ವಲಯವನ್ನು ಸೇರಿಸಲಾಗಿದೆ? ಎ ಔಪಚಾರಿಕ ವಲಯ, ಅನೌಪಚಾರಿಕ ವಲಯ, ಸಾಲದ ವಲಯ, ಡಿ ಉಳಿತಾಯ ವಲಯ. ಆನ್ಸರ್ 1 ಉಳಿತಾಯ ವಲಯ. 74ನೇದು, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ವಲಯ? ಕೃಷಿ ವಲಯ, ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳು, ಸಿ ಹಾಲು ಉತ್ಪಾದನಾ ಡೈರಿ, ಆರ್ಥಿಕತೆ. ಇದಕ್ಕೆ ಬಿ ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳು. ಇದಕ್ಕೆ ಹಾಲು ಉತ್ಪಾದಕನು ಅಂತ ಸೇರಿಸ್ಕೊಬೋದು, ಇದಕ್ಕೆ ಬರುತ್ತೆ. ಅಗ್ರಿಕಲ್ಚರ್ ಸೆಕ್ಟರ್ಸ್ ಡಿಪೆಂಡ್ ಆಗಿರುವಂತ ಕಂಪನಿಗಳು. ಹಾಲು ಉತ್ಪಾದಕ ಅಂದ್ರೆ ಇದು ಒನ್ ಆಫ್ ದ ಪಾರ್ಟ್ ಆಫ್ ಅಗ್ರಿಕಲ್ಚರ್. ನೆಕ್ಸ್ಟ್ BMI ಬಾಡಿ ಮಾಸ್ ಇಂಡೆಕ್ಸ್. ಆನ್ಸರ್ ಬಿಟ್ಟೆ. ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕರೀತಾರೆ, BMI. 76ನೇದು, INS ವಿರಾಟ್ ಭಾರತೀಯ ನೌಕಾಪಡೆಯಲ್ಲಿನ ಸೇವೆ ಸಲ್ಲಿಸುತ್ತದೆ. ಇದು ಡ್ಯಾಶ್. INS ವಿರಾಟ್ ಅನ್ನೋದು ಏನು ಫೈಟರ್, ಜಲಾಂತರ್ಗಾಮಿನ, ವಿಮಾನ ವಾಹಕ ನೌಕೆನ, ಗನ್ ಬೋಟ? INS ವಿರಾಟ್ ಅನ್ನೋದು ಜಲಾಂತರ್ಗಾಮಿ ಅಂದ್ರೆ ಸಬ್ಮರ್ಜಿನ್ ಬೋಟ್ ಅಂತಾರಲ್ಲ ಅದು. 77ನೇದು, ರಾಷ್ಟ್ರೀಯ ಗ್ರಾಹಕ ಡ್ಯಾಶ್ ಪರಿಹಾರ ಆಯೋಗವು ನವದೆಹಲಿಯಲ್ಲಿದೆ. ವಿವಾದಗಳ ಪರಿಹಾರ. ಆನ್ಸರ್ ಇದೆ. 78ನೇದು, ಕ್ರೆಡಿಟ್ ಎನ್ನುವುದು ಸಾಲದಾತನು ಸಾಲಗಾರನಿಗೆ ಹಣ, ಸರಕು ಮತ್ತು ಸೇವೆಗಳನ್ನು ಭರವಸೆಗೆ ಪ್ರತಿಯಾಗಿ ಸರಬರಾಜು ಮಾಡುವ ಒಪ್ಪಂದವನ್ನು ಸೂಚಿಸುತ್ತದೆ. ಅದು ಒಂದು ಭವಿಷ್ಯದ ಪಾವತಿಗೆ ಪಾವತಿ ಮಾಡಲಾದ ಪಾವತಿ ಇಲ್ಲದ ಭದ್ರತೆಯ. ಆನ್ಸರ್ 1 ಎ ಭವಿಷ್ಯದ ಪಾವತಿಗೆ, ಕ್ರೆಡಿಟ್ ಕಾರ್ಡ್ ಅಂತೀವಲ್ಲ ಆ ಥರ. ನೆಕ್ಸ್ಟ್ 79ನೇದು, ಕೈಗಾ 2 ಪ್ಲಾಂಟ್ ವಿದ್ಯುತ್ ಸರಬರಾಜು ಮಾಡುವುದು. 1 ಕಲ್ಲಿದ್ದಲು ಯೋಜನೆ, ಬಿ ಐಡಲ್ ಯೋಜನೆ, ಸಿ ಪರಮಾಣು ವಿದ್ಯುತ್ ರಿಯಾಕ್ಟರ್. ಯಾವುದು ಅಲ್ಲ. ಇದು ಪರಮಾಣು ವಿದ್ಯುತ್ ರಿಯಾಕ್ಟರ್. ಕೈಗಾ ಎಲ್ಲಿ ಬರುತ್ತೆ ಅಂದ್ರೆ ಕಾಳಿ ನದಿ ಪಕ್ಕ ಬರುವಂತ ಪ್ಲಾಂಟ್ ಇದು, ಪರಮಾಣು ವಿದ್ಯುತ್ ರಿಯಾಕ್ಟರ್. 80 ಇಸ್ರೋದ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಎಲ್ಲಿದೆ? ಎ ಒಡಿಶಾ, ಬಿ ಕರ್ನಾಟಕ, ಸಿ ಗುಜರಾತ್, ಡಿ ಆಂಧ್ರ ಪ್ರದೇಶ್. ಇದು ಕರ್ನಾಟಕ ಇದೆ. ಮಾಸ್ಟರ್ ಕಂಟ್ರೋಲ್ ಹಾಸನ ಅನ್ಸುತ್ತೆ. ಪೊಲೀಸ್ ತನಿಖೆಗಾಗಿ ಸ್ವಯಂಚಾಲಿತ ಮಲ್ಲಿ ಮೋಡಲ್ ಬಯೋಮೆಟ್ರಿಕ್ ಗುರುತಿನ ವ್ಯವಸ್ಥೆ ಅಳವಡಿಸಿಕೊಂಡ ಭಾರತದ ಮೊದಲ ರಾಜ್ಯ ಯಾವುದು? ಆನ್ಸರ್ ಇದಕ್ಕೆ ಮಹಾರಾಷ್ಟ್ರ. ಯಾವ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರ KABL ಕಬಿಲ್ ಅನ್ನು ಸ್ಥಾಪಿಸಿದೆ? ಮಹಿಳಾ ಉದ್ಯಮಶೀಲತೆಯನ್ನು ಬೆಂಬಲಿಸಲು, ಉಚಿತ ಶಿಕ್ಷಣವನ್ನು ಒದಗಿಸಲು, ನಿರ್ಣಾಯಕ ಖನಿಜಗಳ ಪೂರೈಕೆಯನ್ನು ಖಚಿತಗೊಳಿಸಲು, ಡಿಜಿಟಲೀಕರಣವನ್ನು ಉತ್ತೇಜಿಸಲು. ಆನ್ಸರ್ ಸಿ
ನಿರ್ಣಾಯಕ ಖನಿಜಗಳ ಪೂರೈಕೆಯನ್ನು ಖಚಿತಗೊಳಿಸಲು. 83ನೇದು ಕೈಗಾರಿಕಾ ಕ್ರಾಂತಿಯು ಯಾವುದಕ್ಕೆ ಕಾರಣವಾಗಿದೆ? ಹೆಚ್ಚಿನ ಮಾಲಿನ್ಯ, ವನ್ಯಜೀವಿಗಳ ಸಂರಕ್ಷಣೆ, ಪರಿಸರ ಸಮತೋಲನ, ಕಾಡುಗಳ ಸಂರಕ್ಷಣೆ. ಹೆಚ್ಚಿನ ಮಾಲಿನ್ಯ. ಇದು ಸಿಂಪಲ್ ಕ್ವಶನ್ಸ್ ಇವೆಲ್ಲ. ನೆಕ್ಸ್ಟ್ 84ನೇದು ರಾಡಾರ್ ಅನ್ನು ಯಾವುದಕ್ಕೆ ಬಳಸಲಾಗುತ್ತದೆ? ಮುಳುಗಿರುವ ಜಲಗಂತರ್ಗಾಮಿ ನೌಕೆಗಳನ್ನು ಪತ್ತೆ ಮಾಡಲು. ಬಿ ರೇಡಿಯೋ ರಿಸೀವರ್ಗಳ ಸಿಗ್ನಲ್ ಸ್ವೀಕರಿಸಲು. ಸಿ ಆಕಾಶದಲ್ಲಿ ದೊಡ್ಡ ವಸ್ತುಗಳನ್ನು ಗೊತ್ತು ಮಾಡಲು ಮತ್ತು ಪತ್ತೆ ಹಚ್ಚಲು. ಜೀವಸ್ಥಾಯಿ ಉಪಗ್ರಹಗಳನ್ನು ಪತ್ತೆ ಮಾಡಲು. ಮುಳುಗಿರುವ ಜಲಾಂತರ್ಗಾಮಿ ನೌಕೆಗೆ ಸೋನಾರ್. ಇದಕ್ಕೆ ಆನ್ಸರ್ ಬಂದು ಸಿ ಆಕಾಶದಲ್ಲಿ ದೊಡ್ಡ ವಸ್ತುಗಳನ್ನು ಗೊತ್ತು ಮಾಡಲು ಮತ್ತು ಪತ್ತೆ ಹಚ್ಚಲು. ನೆಕ್ಸ್ಟ್ 85 ಮೋಹನ್ ಬಗಾನ್ ರತ್ನ 2019ಕ್ಕೆ ಯಾವ ಹಾಕಿ ಪಟುವನ್ನು ಆಯ್ಕೆ ಮಾಡಲಾಗಿದೆ? ಕೇಶವ ದತ್ತ. ಇದು ಚೇಂಜ್ ಆಗ್ತಾ ಇರೋದು ಕರೆಂಟ್ ಅಫೇರ್ಸು, ರೀಸೆಂಟ್ ನೋಡ್ಕೊಳ್ಳಿ. 86 ಯಾವ ದೇಶದ ವಿಜ್ಞಾನಿಗಳು ಸೆಣಬಿನ ನಾರನ್ನು ಕಡಿಮೆ ವೆಚ್ಚದ ಜೈವಿಕ ವಿಘಟನೀಯ ಸೊಲ್ಯೂಷನ್ ಹಾಳೆಗಳನ್ನಾಗಿ ಪರಿವರ್ತಿಸುವ ವಿಧಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ? ಇದಕ್ಕೆ ಶ್ರೀಲಂಕಾ, ಮ್ಯಾನ್ಮಾರ್, ಭಾರತ, ಬಾಂಗ್ಲಾದೇಶ. ಈ ಸೆಣಬು ಬೆಳೆಯುವಂತ ಅತಿ ಹೆಚ್ಚು ಪ್ರದೇಶ ಇರೋದು ಬಾಂಗ್ಲಾದೇಶ. ಫ್ಯಾಕ್ಟರಿಗಳ ಸ್ವತಂತ್ರ ಟೈಮಲ್ಲಿ ನಾವು ಭಾಗ ಮಾಡಿಕೊಂಡಾಗ ಕೈಗಾರಿಕೆಗಳು ನಮ್ಮಲ್ಲಿ ಅತಿ ಹೆಚ್ಚು ಉಳ್ಕೊಂಡು ಸೆಣಬು ಬೆಳೆಯುವಂತ ಪ್ರದೇಶ ಎಲ್ಲ ಬಾಂಗ್ಲಾದೇಶ ಹೋಗೋದು. ಈ ಬಾಂಗ್ಲಾದೇಶದಲ್ಲಿ ಅದು ಸೆಣಬು ಅತಿ ಹೆಚ್ಚುವಾಗಿ ಬೆಳೀತಾರೆ. ನೆಕ್ಸ್ಟ್ 85ನೇದು ಸಚಿನ್ ತೆಂಡೂಲ್ಕರ್ ಅವರ ಅಪೂರ್ವವಾದ ವಿಶ್ವಕಪ್ ದಾಖಲೆಯನ್ನು ಮುರಿದ ಇಕ್ರಮ್ ಅಲಿ ಗಿಲ್ ಯಾವ ದೇಶಕ್ಕೆ ಸೇರಿದವರು? ಅಫ್ಘಾನಿಸ್ತಾನ. ವಿಶ್ವದ ಅತಿ ಹೆಚ್ಚು ಕಾರ್ಯನಿರ್ವಹಿಸುವ ತಾಪಮಾನ ಕೇಂದ್ರವನ್ನು ಈ ಕೆಳಗಿನ ಯಾವ ಪರ್ವತಗಳಲ್ಲಿ ಸ್ಥಾಪಿಸಲಾಗಿದೆ? ಮೌಂಟ್ ಎವರೆಸ್ಟ್. ಆನ್ಸರ್ ಇದಕ್ಕೆ 89ನೇದು 2019ರ ಬಿಬಿಸಿ ವರ್ಲ್ಡ್ ಸರ್ವಿಸ್ ಗ್ಲೋಬಲ್ ಚಾಂಪಿಯನ್ ಪ್ರಶಸ್ತಿಯನ್ನು ಪಡೆದಿರುವ ಭಾರತೀಯ NGO ಅಕ್ಷಯ್ ಪಾತ್ರ. ಇಸ್ಕಾನ್ ಅವ್ರದ್ದು. 90ನೇದು ಹಾಕ್ಜೆಟ್ ಹಾರಾಟ ನಡೆಸಿದ ಮೊದಲ ಮಹಿಳಾ ಪೈಲಟ್ ಯಾರು? ಅವನಿ ಚತುರ್ವೇದಿ, ಭಾವನಾ ಕಾಂತ್, ಮೋಹನ್ ಸಿಂಗ್, ಪ್ರಿಯಾ ಸಿಂಗ್. ಮೋಹನಾ ಸಿಂಗ್. 91ನೇದು ವೃತ್ತಿ ಜೀವನದ ಕೌಶಲ್ಯಗಳನ್ನು ಸಜ್ಜುಗೊಳಿಸಲು ಯಾವ IT ಕಂಪನಿ AICTE ಜೊತೆ ಪಾಲುದಾರಿಕೆಯನ್ನು ಹೊಂದಿದೆ? TCS ಟಾಟಾ ಗ್ರೂಪ್. 92 ಯಾವ ದೇಶದ ವಿಜ್ಞಾನಿಗಳು ರಾಮಾನುಜನ್ ಮಿಷನ್ ಎಂಬ ಪರಿಕಲ್ಪನೆ ಅಭಿವೃದ್ಧಿಪಡಿಸಿದ್ದಾರೆ? USA, ಇಸ್ರೇಲ್, ಜಪಾನ್, ಫ್ರಾನ್ಸ್. ಆನ್ಸರ್ ಬಂದು ಇಸ್ರೇಲ್. ತಾಪಮಾನ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲು ಈ ಕೆಳಗಿನ ಯಾವ ಸಂಸ್ಥೆ ವಿಶ್ವದಲ್ಲಿ ಅತ್ಯುತ್ತಮ ಸ್ಥಾನ ಪಡೆದಿದೆ? ಎ UK, ಬಿ USA, ಸಿ ಜಪಾನ್, ಡಿ ಜರ್ಮನ್. ಆನ್ಸರ್ ಬಂದು UK. 94ನೇದು ಕರ್ನಾಟಕ ಪೊಲೀಸ್ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೆ ತರಲಾಯಿತು? 1963, 1958, 1998, 2001. 1963. 2020ರಲ್ಲಿ G20 ಶೃಂಗಸಭೆ ಆಯೋಜಿಸುವ ದೇಶ ಯಾವುದು? ಈ G20 ಸಮಿಟ್ ಆ ಟೈಮಲ್ಲಿ ಸೌದಿ ಅರೇಬಿಯಾ ಇದೆ. ಈ ಟೈಮಲ್ಲಿ ಯಾವುದಿದೆ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 96ನೇದು ಕರ್ನಾಟಕದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಯಾರು? ಇದು ಡಿ ದೇವರಾಜು ಅರಸು. ಇದಕ್ಕೆ ಅತಿ ಹೆಚ್ಚು ಆದವರು ಯಾರು ಅಂದ್ರೆ ನಮ್ಮ ಯಡಿಯೂರಪ್ಪ ಅವರು ಬರ್ತಾರೆ. ಸುಮಾರು 5 ಸಾರಿ ಆಗಿದ್ದಾರೆ ಅನ್ಸುತ್ತೆ ಅವರು. 92ನೇದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಈ ತುಮಕೂರು ಜಿಲ್ಲೆ, ಧಾರವಾಡ ಜಿಲ್ಲೆ, ವಿಜಯಪುರ ಜಿಲ್ಲೆ, ಚಾಮರಾಜನಗರ ಜಿಲ್ಲೆ. ಇದು ಕೇರಳ ಬಾರ್ಡರ್ ಬರುತ್ತಿದ್ದು. ಇವೆಲ್ಲ ನೋಡಿ ಮ್ಯಾಪ್ ಬಗ್ಗೆ ನಾಲೆಡ್ಜ್ ಇರ್ಬೇಕು ಅನ್ನೋದು ಇದಕ್ಕೋಸ್ಕರ. ತುಮಕೂರು, ವಿಜಯಪುರ, ಧಾರವಾಡ ಎಲ್ಲ ಮೇಲೆ, ಇದು ಸೌತ್ ಅಲ್ಲಿ ಬರುವಂಥದ್ದು. 98ನೇದು ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು? ಗಿರೀಶ್ ಕಾರ್ನಾಡ್. ಅವ್ರು ಬಂದೇ ಇಲ್ಲ ಅನ್ಸುತ್ತೆ. ಬಂದೇ ಇಲ್ಲ ಬಿಡಿ. CNR ರಾವ್, ಭೀಮಸೇನ್ ಜೋಶಿ, ವಿಶ್ವೇಶ್ವರಯ್ಯ. ಇವರು ಇಂಜಿನಿಯರ್. ವಿಶ್ವದ ದಕ್ಷಿಣದ ನಗರವಾಗಿ ಮಾರ್ಪಟ್ಟಿರುವ ಪುಯರ್ಟೊ ವಿಲಿಯಮ್ಸ್ ಈ ಕೆಳಗಿನ ಯಾವ ದೇಶದಲ್ಲಿದೆ? ಆನ್ಸರ್ ಬಂದು ಚಿಲಿ. ಗಗನಯಾತ್ರಿ ತರಬೇತಿಗಾಗಿ ಯಾವ ಭಾರತೀಯ ಸಶಸ್ತ್ರ ಸಂಘಟನೆಯೊಂದಿಗೆ ಇಸ್ರೋ ಒಪ್ಪಂದ ಸಹಿ ಹಾಕಿದೆ? ಭಾರತೀಯ ವಾಯುಸೇನೆ. ಈ ಗಗನಯಾತ್ರಿ ತರಬೇತಿ ನಮ್ಮಲ್ಲಿ ಕೊಡ್ತಾ ಇದ್ದಾರೆ. ಇದು ಎಲ್ಲಿದೆ ಅಂದ್ರೆ ನಮ್ಮ ಚಿತ್ರದುರ್ಗ ಚಳ್ಳಕೆರೆ ಅನ್ನೋ ಪ್ರದೇಶದಲ್ಲಿ ಇವರು ತರಬೇತಿ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಏಕೆಂದ್ರೆ ಅಲ್ಲಿ ಮಳೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ಪ್ರದೇಶನೂ ತುಂಬ ಎಲ್ಲ ವೆದರ್ಗೂ ಅಡ್ಜಸ್ಟ್ ಆಗೋದ್ರಿಂದ ಆ ಕ್ಷೇತ್ರನ
ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅದನ್ನ ವಿಜ್ಞಾನಿಗಳ ಜಿಲ್ಲೆ ಅಂತಲೇ ಸಹ ಕರೀತಾರೆ ಅದನ್ನು. ನೋಡಿದ್ರಲ್ಲ, ಇದು 2019ರ ಒಂದು PC ಕ್ವಶನ್ ಪೇಪರ್ ಆಗಿತ್ತು. ಇದೇ ರೀತಿ ಎಲ್ಲ ಕ್ವಶನ್ ಪೇಪರ್ಸು, ಸುಮಾರು ಕ್ವಶನ್ ಪೇಪರ್ಸ್ ಇದೆ. ಅದರದ್ದು ಕ್ವಶನ್ ಆ್ಯಂಡ್ ಆನ್ಸರ್ನ ಇದರಲ್ಲಿ ಹೇಳಕ್ಕೆ ವ್ಯವಸ್ಥೆ ಮಾಡಿದ್ವಿ. ದಯವಿಟ್ಟು ಯಾರೆಲ್ಲ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರದ್ದು ಒಂದು ಸಪ್ರೇಟ್ ಪ್ಲೇ ಲಿಸ್ಟೇ ಮಾಡಿಬಿಟ್ಟು ನಿಮ್ಗೆ ಏನಾನ ಎಕ್ಸಾಮ್ ಟೈಮ್ ಅಥವಾ ಯಾರನ್ನ ಕಾಂಪಿಟೇಟಿವ್ ಪ್ರಿಪೇರ್ ಆಗ್ತಾ ಇರೋರಿದ್ರೆ ಆ ಪ್ಲೇ ಲಿಸ್ಟ್ ನೀವು ಒಂದ್ಸರಿ ಆನ್ ಮಾಡಿದ್ರೆ ಸುಮಾರು ಒಂದು ಎಲ್ಲ ರೀತಿ ಕ್ವಶನ್ ಪೇಪರ್ಸ್ ನಿಮ್ಗೆ ಸಿಗುತ್ತೆ. ನೀವು ಇದನ್ನ ನೋಡೋದ್ರಿಂದ ರೀಕಾಲ್ ಮಾಡ್ಕೋಬೋದು. ಇಲ್ಲಾನ ನೀವು ಬೈಕಲ್ಲಿ ಹೋಗ್ತಾ ಇರ್ಬೋದು, ಅಕಸ್ಮಾತ್ ಬಸ್ಸಲ್ಲಿ ಹೋಗ್ತಾ ಇದ್ರೆ ನೀವು ಅದನ್ನ ಲಿಸನ್ ಮಾಡ್ಕೊಂಡು ಹೋದ್ರೂ ಸಾಕು, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.